ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಮೈಕ್ರೋ ಅಬ್ಸರ್ವರ್ಗಳಿಗೆ ತರಬೇತಿ ಕಾರ್ಯಾಗಾರ. ಏಜೆಂಟರ ಸಮ್ಮುಖದಲ್ಲಿ ಮತಪೆಟ್ಟಿಗೆ ಪರಿಶೀಲಿಸಿ ದುಡುಗುಂಟಿ. ಕರೇಕಲ್ ಅಕ್ರಮ ಮರಳು ಸಂಗ್ರಹ ಅಡ್ಡೆ ಮೇಲೆ ದಾಳಿ. ಕೃಷ್ಣಾ ನದಿ ದಡದಲ್ಲಿ 30 ಟಿಪ್ಪರ್ ಅಕ್ರಮ ಮರಳು ಸಂಗ್ರಹ. ಜಿಲ್ಲೆ 160 ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಶಾಲೆ ಬೀಗ ತೆಗೆಯಲು ಯಾರೂ ಇಲ್ಲದ ಸ್ಥಿತಿ. ಜೂನ್ 4ರಂದು ಲೋಕಸಭಾ ಚುನಾವಣೆ ಮತ ಎಣಿಕೆ ಸಿದ್ಧತೆ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್. ಮತ್ತು ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ. ಮುಟ್ಟಿನ ಬಗ್ಗೆ ಇರಲಿ ಕಾಳಜಿ. ಡಾಕ್ಟರ್ ಪ್ರಜ್ವಲ್ ಕುಮಾರ್. ವಾರ್ತೆಗಳ ವಿವರ. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಮತಯಂತ್ರಗಳ ಬದಲಿಗೆ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆಯಲಿದ್ದು, ಮತದಾನ ಆರಂಭಕ್ಕೂ ಮುನ್ನ ಏಜೆಂಟ್ಗಳ ಸಮ್ಮುಖದಲ್ಲಿ ಮತಪೆಟ್ಟಿಗೆ ತೋರಿಸಿ ಸೀಲ್ ಮಾಡಬೇಕು. ಜೊತೆಗೆ 11 ಚೆಕ್ ಲಿಸ್ಟ್ನಲ್ಲಿ ಮಾಹಿತಿ ನಮೂದಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಅಶೋಕ್ ದುಡಗಂಟಿ ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ನಿಯೋಜನೆಗೊಂಡ ಮೈಕ್ರೋ ಅಬ್ಸರ್ವರ್ಗಳಿಗೆ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಮತಯಂತ್ರಗಳ ಬದಲಿಗೆ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆಯಲಿದೆ. ಬೆಳಗ್ಗೆ 8 ಗಂಟೆಗೆ ಮತದಾನ ಕಾರ್ಯ ಆರಂಭವಾಗಲಿದ್ದು, ಇದಕ್ಕೂ ಮುಂಚಿತವಾಗಿ ಮತಪೆಟ್ಟಿಗೆ ಪರಿಶೀಲನೆ ಮಾಡಿ ಏಜೆಂಟ್ ಸಮ್ಮುಖದಲ್ಲಿ ಸೀಲ್ ಮಾಡಬೇಕು. ಬಳಿಕ ಮತದಾರರ ಪಟ್ಟಿಯಲ್ಲಿ ಮತದಾರರ ಗುರುತು, ಶಾಹಿ ಹಾಕುವುದು, ಏಜೆಂಟರ ಪರಿಶೀಲನೆ ಮಾಡಬೇಕೆಂದರು. ಮೈಕ್ರೋ ಅಬ್ಸರ್ವರ್ಗಳಿಗೆ ಚೆಕ್ ಪೋಸ್ಟ್ ನೀಡುತ್ತಿದ್ದು, ಅದರಲ್ಲಿ 11 ಅಂಶಗಳನ್ನು ನಮೂದಿಸಬೇಕು. ಚೆಕ್ ಲಿಸ್ಟ್ 2 ಇದ್ದು, ಸೀಲ್ಡ್ ಮತ್ತು ಅನ್ಸೀಲ್ಡ್ ಚೆಕ್ ಲಿಸ್ಟ್ ಸಲ್ಲಿಸಲಾಗುತ್ತದೆ. ಅಂಶಗಳನ್ನು ನಮೂದಿಸಬೇಕು. ಜಿಲ್ಲೆಯಲ್ಲಿ 30 ಮತದಾನ ಕೇಂದ್ರಗಳು ಇದ್ದು, 30 ಜನರು ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಿಸಲಾಗಿದೆ. ನೇಮಕಗೊಂಡವರು ಮತದಾನದ ಹಿಂದಿನ ದಿನವೇ ಮತದಾನ ಕೇಂದ್ರದಲ್ಲಿ ಇರಬೇಕು ಎಂದು ಸೂಚಿಸಿದರು. ಮತದಾನ ದಿನದಂದು ಮೈಕ್ರೋ ಅಬ್ಸರ್ವರ್ಗಳು ಗುರುತಿಸಿದ ಸ್ಥಳದಲ್ಲಿ ನಿಯೋಜನೆಗೊಂಡಿರಬೇಕು. ಅಬ್ಸರ್ವರ್ಗಳ ಪರವಾಗಿ ತಾವು ಕೆಲಸ ಮಾಡುತ್ತಿದ್ದೀರಿ, ಪ್ರತಿಯೊಂದು ಮಾಹಿತಿ ಹಾಗೂ ಎಲ್ಲವನ್ನು ಪರಿಶೀಲನೆ ಮಾಡಬೇಕು. ಮತದಾನ ಕೇಂದ್ರದ ಆರಂಭದಲ್ಲಿ ಪರಿಶೀಲನೆ ಮತ್ತು ಮತದಾನ ಮುಗಿದ ಬಳಿಕ ಪರಿಶೀಲನೆ ಅತ್ಯಂತ ಮುಖ್ಯವಾಗಿದೆ ಎಂದು ತಿಳಿಸಿದರು. ಮತದಾನ ದಿನದ ಮತದಾರರ ಪಟ್ಟಿಯಲ್ಲಿ ಇರುವಂತೆ ಅಧಿಕಾರಿಗಳು ಮತದಾರರ ಗಂಡು ಮತ್ತು ಹೆಣ್ಣು ಗುರುತು ಮಾಡುತ್ತಿದ್ದಾರೆಯೇ, ಮತದಾರರ ಯಾವ ಕೈಗೆ ಶಾಹಿ ಹಾಕಿದ್ದಾರೆ, ಹೆಸರು, ಸಹಿ ಸಂಗ್ರಹ ಮತ್ತು ಇತರ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಇಲ್ಲವೆಂದು ಪರಿಶೀಲನೆ ಮಾಡಬೇಕು ಎಂದು ತಿಳಿಸಿದರು. ಈ ವೇಳೆ ಚುನಾವಣಾ ತರಬೇತಿದಾರ ಸದಾಶಿವಪ್ಪ ತರಬೇತಿ ನೀಡಿದರು. Only 30 polling stations ಇದೆ ಎಂಟೈರ್ ರಾಯಚೂರು ಡಿಸ್ಟ್ರಿಕ್ಟ್ ಅಲ್ಲಿ. ಈಚ್ ಪೋಲಿಂಗ್ ಸ್ಟೇಷನ್ಗೆ ಒಬ್ಬ ಮೈಕ್ರೋ ಅಬ್ಸರ್ವರ್ ಅಪಾಯಿಂಟ್ಮೆಂಟ್ ಮಾಡಿದೆ. 2nd of June
ಮಸ್ಟಂಗ್ ಇದೆ. 3rd ಕೋಲ್ಡ್ ಡೇ. 2nd of June ನಿಮ್ಗೇನು ತಮ್ಮ ಆರ್ಡರಲ್ಲಿ ಏನು ಮೆನ್ಷನ್ ಮಾಡಿದ್ದೀವಿ, ತಹಸೀಲ್ದಾರ್ ಆಫೀಸ್, ಕನ್ಸಲ್ಟ್ ತಹಸೀಲ್ದಾರ್ ಆಫೀಸಲ್ಲಿ ಬೆಳಗ್ಗೆ 8 ಗಂಟೆಗೆ ತಾವು ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಮಾರ್ನಿಂಗ್ 8 AM ತಾವು ರಿಪೋರ್ಟ್ ಮಾಡ್ಬೇಕಾಗುತ್ತೆ. 3rd ಕೋಲ್ಡ್ ಡೇ ತಾವು ಪೋಲಿಂಗ್ ಸ್ಟೇಷನ್ ಅಲ್ಲೇ ಇರಬೇಕು. 2nd ಈವ್ನಿಂಗ್ ಹೋಗ್ಬೋದು, ಅಲ್ಲಿ ತಹಸೀಲ್ದಾರ್ ಆಫೀಸಿಂದ ಸಪ್ರೇಟ್ ವೆಹಿಕಲ್ ಥ್ರೂ ಹೋಗ್ಬೋದು. 3rd ಮಾರ್ನಿಂಗ್ 8 AM to 4 AM there is a poll process. ನೀವು ಬಿಫೋರ್ 6 ಗಂಟೆ 7 ಅರೇಂಜ್ಮೆಂಟ್ ಮಾಡ್ತಾರೆ. ಇಲ್ಲಿ EVM ಮಷಿನ್ಸ್ ಇರಲ್ಲ, EVM ಮಷಿನ್ಸ್ ಮೇಲೆ ಆಗಲ್ಲ. ಇಲ್ಲಿ ಬ್ಯಾಲೆಟ್ ಪೇಪರ್ಸ್, ಬ್ಯಾಲೆಟ್ ಬಾಕ್ಸ್ ಇರುತ್ತೆ. ಬ್ಯಾಲೆಟ್ ಪೇಪರ್ಸ್ ದಿಸ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಅಸೆಂಬ್ಲಿ ಅಂಡ್ ಲೋಕಸಭಾ. There is a EVM machines. There are only ballot papers and ballot box. Manual model election ಆಗುತ್ತೆ. Only graduation completion ಆದವರು ವೋಟರ್ಸ್ ಇರ್ತಾರೆ. Only graduation completed ಆದವರು ವೋಟರ್ಸ್ ಇರ್ತಾರೆ. ಅದರ ವೋಟರ್ ಲಿಸ್ಟ್ ಕೂಡ ಇರುತ್ತೆ. ಎಂಟೈರ್ ಡಿಸ್ಟ್ರಿಕ್ಟ್ ಅಲ್ಲಿ 30 ಪೋಲಿಂಗ್ ಸ್ಟೇಷನ್ಸ್ ಇದೆ. 23 polling station covered by webcasting and remaining 7 polling stations are covered by videographers. All 30 polling stations we are deputing each micro observer. Each polling station 1 micro observer. ತಮಗೆ ID ಕಾರ್ಡ್ ಕೊಟ್ಟಿದ್ದೀವಿ. And second morning ನೀವು ನಿಮ್ದು ಯಾವ ಪೋಲಿಂಗ್ ಸ್ಟೇಷನ್ ಅಲಾಟ್ಮೆಂಟ್ ಆಗಿದೆ, ಸೆಕೆಂಡ್ ಮಾರ್ನಿಂಗ್ಗೆ ತಾವೇನು ಮಸ್ಟರಿಂಗ್ ಸೆಂಟರ್ ರೀಚ್ ಆಗುತ್ತೆ. ಇವಾಗ ತಮಗೆ ತಾಲೂಕು ಅಲಾಟ್ಮೆಂಟ್ ಆಗಿದೆ. ಆನ್ ಸೆಕೆಂಡ್ ಮಾರ್ನಿಂಗ್ ತಾವು ಯಾವ ಪೋಲಿಂಗ್ ಸ್ಟೇಷನ್ ಮೈಕ್ರೋ ಅಬ್ಸರ್ವರ್ ಆಗಿದೆ ಅನ್ನೋದು ತಮ್ಮ ಗಮನಕ್ಕೆ ಬರುತ್ತೆ. ಅಲ್ಲಿ ಬೆಳಗ್ಗೆ 7 ಗಂಟೆಯಿಂದ 6 ಗಂಟೆ ಪೋಲ್ ಟೈಮ್. ಹಿಯರ್ ಇಸ್ 8 AM to 4 PM. ಸೊ ಚೆಕ್ ಲಿಸ್ಟ್ ನಿಮಗೇನು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಮೈಕ್ರೋ ಅಬ್ಸರ್ವರ್ಸ್ ಆ್ಯಂಡ್ ಚೆಕ್ ಲಿಸ್ಟ್ ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀವಿ ನಾವು. ನಿಮಗೆ ಒಂದು ID ಕಾರ್ಡ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಬಟ್ ಇವತ್ತದ ಅಬ್ಸರ್ವೇಷನ್ ನೋಡ್ಬೇಕಾದ್ರೆ ಬಹಳ ಜನ ಇನ್ ಟೈಮಲ್ಲಿ ಬಂದಿಲ್ಲ, ಬಹಳ ಜನ ಡಿಲೇ ಮಾಡಿ ಬಂದಿದ್ರಿ. ಬಟ್ ಮಸ್ಟಿಂಗ್ ಡೈಲಿ ಆಗಲ್ಲ. ತಹಸೀಲ್ದಾರ್ ಆಫೀಸಲ್ಲೇ ತಹಸೀಲ್ದಾರ್ ಆಫೀಸ್ ಆರ್ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಫೀಸಲ್ಲಿ ಮಸ್ಟಿಂಗ್ ಇರುತ್ತೆ. ಅಲ್ಲಿ ನಿಮಗೆ ಪೋಲಿಂಗ್ ಸ್ಟೇಷನ್ ಯಾವ್ದು ಅಲಾಟ್ಮೆಂಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಈ ಚೆಕ್ ಲಿಸ್ಟ್ ಏನಿದೆ 2 ಸೆಟ್ ಕೊಡ್ತೇವೆ. ನೀವು 2 ಸೆಟ್ ಚೆಕ್ ಲಿಸ್ಟ್ ಬರಬೇಕಾಗುತ್ತೆ, ನಾಟ್ ಸಿಂಗಲ್. ಒಂದು ಸೀಲ್ಡ್ ಆಗಿ ಬರುತ್ತೆ, ಕೌಂಟಿಂಗ್ ಆಗಿ ಹೋಗುತ್ತೆ. ಇನ್ನೊಂದು ಓಪನ್ ಇರುವಂತದ್ದು ಅಬ್ಸರ್ವರ್ ಸ್ಕೂಟ್ನಿಗೆ ಹೋಗುತ್ತೆ. ಈಗೇನಂದ್ರೆ ರೆಸ್ಪಾನ್ಸಿಬಿಲಿಟಿ ಏನು, ಎಥಿಕ್ಸ್ ಆಫ್ ಮೈಕ್ರೋ ಅಬ್ಸರ್ವರ್ಸ್ ಏನು, ಯಾವ ಥರ ಆ್ಯಕ್ಟ್ ಮಾಡ್ತು ಮಾಡ್ಬೇಕಾಗುತ್ತೆ. ಸೆಕೆಂಡ್ 3rd ಮಾರ್ನಿಂಗ್ ಪೋಲ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅದೇನು ಅಬ್ಸರ್ವೇಷನ್ ಇದೆ, ಆಸ್ ಪರ್ ಪರ್ಪೈನ್ ಮೈಕ್ರೋ ಅಬ್ಸರ್ವೇಷನ್ಸ್ ಇದೆ. ಮೈಕ್ರೋ ಅಬ್ಸರ್ವರ್ಸ್ ಅದನ್ನು ನೀಟಾಗಿ ನೋಡ್ಕೊಳ್ಳಿ. PPT ಇದೆ, ಸ್ವಲ್ಪ ಅರ್ಥ ಮಾಡಿ. ಟೈಮಿಂಗ್ ಡಿಫ್ರೆನ್ಸ್ ಇರ್ತದೆ. MP ಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ, ಬಟ್ ಇಲ್ಲಿ ಟೈಮಿಂಗ್ ಬಂದು ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ. ಇದು ಒಂದು ಡಿಫ್ರೆನ್ಸ್. ಆಮೇಲೆ ಅಲ್ಲಿ ಮತದಾರ ಯಾರಿರ್ತದೆ, ಜನರಲ್ ಸಾಮಾನ್ಯ ಮತದಾರರು ಇರ್ತಾರೆ. ಇಲ್ಲಿ ಪದವೀಧರರು, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಅದೇ ಹೇಳ್ತಾರೆ ಕರ್ನಾಟಕ ನಾರ್ತ್ ಈಸ್ಟ್ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ. ಅಂದ್ರೆ ಮತದಾರರು ಮಾತ್ರ ಗ್ರಾಜುಯೇಟ್ ಅವರೇ ಮತ ಹಾಕಬೇಕಾಗ್ತದೆ. ಅದು ವೋಟರ್ ಲಿಸ್ಟ್ ಇರ್ತದೆ. ಅದೆಲ್ಲ ನಾವು PRO APRO ನಿನ್ನೆ ಟ್ರೈನಿಂಗ್ ಕೊಟ್ಬಿಟ್ಟಿದ್ದೀವಿ. ಆಲ್ರೆಡಿ 2 ಟ್ರೈನಿಂಗ್ ಮಾಡಿಬಿಟ್ಟಿದ್ದೀವಿ ಅವರಿಗೆ. ವೆಲ್ ಟ್ರೈನ್, ಅವರೆಲ್ಲ ನಮ್ಮ ಆಫೀಸರ್ಗಳೆಲ್ಲ ವೆಲ್ ಟ್ರೈನ್ ಆಗಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ತಮ್ಮ ಕೆಲಸ ಅಬ್ಸರ್ವೇಷನ್, 11 ಪಾಯಿಂಟ್ ಇರ್ತಕ್ಕಂಥ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಫಿಲ್ ಮಾಡಬೇಕು. ಆ ಪ್ರಾಸೆಸ್ ಎಲ್ಲ ಆಗ್ತಾ ಇದೆಯಾ? 11 ಪಾಯಿಂಟ್ ಏನಂದ್ರೆ ಕಂಪ್ಲೀಟ್ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆಗೆ ಏನು ಪ್ರಾಸೆಸ್ ಆಗ್ತಲ್ವ, ಆ ಪ್ರಾಸೆಸ್ ಕಂಪ್ಲೀಟ್ ಕವರ್ ಆಗಿದೆ. ಅದು ತಾವು ಹೆಚ್ಚಿನ ವಿಚಾರಗಳನ್ನು ಗಮನಿಸಬೇಕಾಗ್ತದೆ. ಈಗ ತಾವು ಗಮನಿಸಬಹುದು, ಇಲ್ಲಿ ನಮ್ಮ ಜನರಲ್ ಅಬ್ಸರ್ವರ್ ಸಾಹೇಬ್ ನಂಬರ್ ಕೂಡ ಇದೆ. ಮಹೇಶ್ವರ್ ರಾವ್ ಅಂತ MIS ಸೀನಿಯರ್ IAS ಆಫೀಸರ್ ಅವರು ಜನರಲ್ ಅಬ್ಸರ್ವರ್, ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸೊ ಜನರಲ್ ಅಬ್ಸರ್ವರ್ ಆಗಿರ್ತಾರೆ. ಹಾಗೇನೆ ಈಗ ಸಾಹೇಬ್ ಕೇಳ್ಬೋದು, ಈಗ ಅಬ್ಸರ್ವರ್ ಸಾಹೇಬ್ ಬಂದು ನಿಮ್ಮ ರಿಟರ್ನಿಂಗ್ ಆಫೀಸರ್ ಯಾರಂತ ಹೇಳಿದ್ರೆ ಕೃಷ್ಣ ಬಾಜಿಪಾಯ್ IAS ಅಂತ. ಅವರು ರೀಜನಲ್ ಕಮಿಷನರ್, ನಮ್ಮ ಗುಲ್ಬರ್ಗಾದಲ್ಲಿ ರೀಜನಲ್ ಕಮಿಷನರ್ ಇರ್ತಾರೆ. ಅವರು ಇದಕ್ಕೆ ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೆ.
ಯಾಕಂದ್ರೆ ಅಬ್ಸರ್ವರ್ ಸಾಹೇಬ್ ಬಂದು ಕೇಳಿದಾಗ ನಿಮ್ಮ RO ಯಾರು ಅಂತ ಹೇಳಿದ್ರೆ ತಮ್ಗೆ ಗೊತ್ತಿರಬೇಕು, ಅದು ಕೂಡ ತಮ್ಮ ಮಾಹಿತಿ ಇರಲಿ. ನಂತರ ನಮ್ಮ DC ಸಾಹೇಬ್ ಚಂದ್ರಶೇಖರ್ ಸಾಹೇಬರು ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೆ. ಸೊ ದಯವಿಟ್ಟು ಇಷ್ಟು ಇನ್ಫಾರ್ಮೇಶನ್, ಯಾಕಂದ್ರೆ ಸಾಹೇಬ್ರು ಅಬ್ಸರ್ವರ್ ಸಾಹೇಬ್ ಬಂದಾಗ ಕೇಳಿದಾಗ ಇದು ಮಾಹಿತಿ ತಮಗಿರಲಿ. ಸೊ ಇದು ಜನರಲ್ ಇನ್ಸ್ಟ್ರಕ್ಷನ್. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಸಂಪರ್ಕ ಆಫೀಸರಿ ಮೈಕ್ರೋ ಅಬ್ಸರ್ವರ್ಗಳು ಇದ್ದರು. ತಾಲೂಕಿನ ಕರೇಕಲ್ ಗ್ರಾಮದ ಬಳಿ ಕೃಷ್ಣಾ ನದಿ ದಡದಲ್ಲಿ ಅಕ್ರಮ ಮರಳು ಸಂಗ್ರಹ ಅಡ್ಡೆ ಮೇಲೆ ಪೊಲೀಸ್, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಅಂಬೇಡ್ಕರ್ ಸೇನೆ ಮುಖಂಡರು ನಿನ್ನೆ ರಾತ್ರಿ ದಾಳಿ ಮಾಡಿದ್ದಾರೆ. ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ ಅವರ ಮಾಹಿತಿ ಮೇರೆಗೆ ರಾಯಚೂರು ಗ್ರಾಮೀಣ ಠಾಣೆ PSI, ಕಂದಾಯ ಇಲಾಖೆ ಅಧಿಕಾರಿ ಭೂಪತಿ ನೇತೃತ್ವದಲ್ಲಿ ದಾಳಿ ಮಾಡಿ ಅಕ್ರಮ ಮರಳು ಸಂಗ್ರಹ ಮಾಡಿರುವುದನ್ನು ಪತ್ತೆ ಹಚ್ಚಿದ್ದಾರೆ. ಕರೇಕಲ್ ಗ್ರಾಮದ ಕೃಷ್ಣಾ ನದಿ ದಡದಲ್ಲಿ ಐರೆಡ್ಡಿ ಎಂಬುವರು ಅಕ್ರಮವಾಗಿ 30 ಟಿಪ್ಪರ್ ಮರಳು ಸಂಗ್ರಹಿಸಿರುವುದನ್ನು ಪತ್ತೆ ಹಚ್ಚಲಾಗಿದೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಪೊಲೀಸರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಅಂಬೇಡ್ಕರ್ ಸೇನೆ ಸಂಘಟನೆ ಪದಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ವೇಳೆ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ ಮಾತನಾಡಿ, ಕೃಷ್ಣಾ ನದಿಯಿಂದ ಅಕ್ರಮವಾಗಿ ಮರಳು ಸಾಗಾಣಿಕೆ ಎಗ್ಗಿಲ್ಲದೆ ನಡೆದಿದೆ. ಕರೇಕಲ್ ಗ್ರಾಮದಲ್ಲಿ ಐರೆಡ್ಡಿ ಎಂಬಾತ ಅಕ್ರಮವಾಗಿ ಮರಳು ಸಂಗ್ರಹ ಮಾಡಿದ್ದು, ಈ ಭಾಗದಲ್ಲಿ ಐರೆಡ್ಡಿಯ ಅಕ್ರಮ ಮರಳು ದಂಧೆ ಕಿಂಗ್ ಪಿನ್ ಎಂದು ಆರೋಪಿಸಿದ್ದಾರೆ. ಕೂಡಲೇ ಅಕ್ರಮ ಮರಳು ದಂಧೆಕೋರರ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಮುಖಂಡರಾದ ಮಹಾಂತೇಶ್ ಕುಮಾರ್, ಕೆ ಆಂಜನೇಯ, ಕುಮಾರಸ್ವಾಮಿ, ರಾಜೇಶ್, ಗಂಗಾಧರ್ ಸೇರಿದಂತೆ ಅನೇಕರಿದ್ದರು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಭೇಟಿ. ಕರೇಕಲ್ ಗ್ರಾಮದ ಬಳಿ ಕೃಷ್ಣಾ ನದಿ ದಡದಲ್ಲಿ ಅಕ್ರಮ ಮರಳು ಸಂಗ್ರಹ ಪತ್ತೆ ಹಿನ್ನೆಲೆಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಪೊಲೀಸ್ ಅಧಿಕಾರಿಗಳು ಹಾಗೂ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ ಸೇರಿದಂತೆ ಅನೇಕರಿದ್ದರು. ಶಾಲೆಗಳು ಪ್ರಾರಂಭವಾಗಲಿವೆ. ಆದರೆ ಜಿಲ್ಲೆಯ 160 ಶಾಲೆಗಳಿಗೆ ಶಿಕ್ಷಕರೇ ಇಲ್ಲ. ಅತಿಥಿ ಶಿಕ್ಷಕರು ನೇಮಕವಾಗಿಲ್ಲ. ಮುಚ್ಚಿದ ಶಾಲೆಗಳನ್ನು ತೆಗೆಯುವವರ್ಯಾರು ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಶಾಲೆಯಲ್ಲಿ ಒಬ್ಬರು ಖಾಯಂ ಶಿಕ್ಷಕರು ಇಲ್ಲದಂತೆ ವರ್ಗಾವಣೆ ಮಾಡಿರುವ ಶಾಲಾ ಶಿಕ್ಷಣ ಇಲಾಖೆ ಶಾಲೆಯನ್ನು ನಡೆಸುವವರ್ಯಾರು ಎಂಬ ಕನಿಷ್ಠ ಜ್ಞಾನ ಇಲ್ಲದೆ ನಡೆದುಕೊಂಡಿರುವುದು ಶಾಲೆಗೆ ಬೀಗ ತೆಗೆಯುವವರ್ಯಾರು ಎಂಬಂತಾಗಿದೆ. ಶಿಕ್ಷಕರ ವರ್ಗಾವಣೆಯಲ್ಲಿ ಮಂಜೂರಾದ ಹುದ್ದೆಗಳು, ಸೇವೆಯಲ್ಲಿರುವ ಹುದ್ದೆಗಳನ್ನು ಅವಲೋಕಿಸದೆ ಶಿಕ್ಷಣ ಸಚಿವರು ಸೂಚಿಸಿದ್ದಾರೆ ಎಂದು ಹೇಳಿ ಶಿಕ್ಷಕರೇ ಇಲ್ಲದ ಶೂನ್ಯ ಶಾಲೆಗಳನ್ನು ಸೃಷ್ಟಿಸಲಾಗಿದೆ. ಶೈಕ್ಷಣಿಕ ವರ್ಷ ಪ್ರಾರಂಭವಾದ ಮೊದಲ ದಿನದಿಂದಲೇ ಅತಿಥಿ ಶಿಕ್ಷಕರನ್ನಾದರೂ ನೇಮಿಸಿಕೊಳ್ಳಬೇಕಿತ್ತು. ಅದು ಸಹ ನಡೆಸಿಲ್ಲ. ಇನ್ನು ಇಲಾಖೆಯಿಂದ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ 18 ಹೆಚ್ಚು ಶಾಲೆಗಳಿಗೆ ಕಾಯಂ ಶಿಕ್ಷಕರೇ ಇಲ್ಲ. ಮಾನ್ವಿಯಲ್ಲಿ 25, ಲಿಂಗಸಗೂರು 28, ಸಿಂಧನೂರು 13, ರಾಯಚೂರು 9 ಶಾಲೆಗಳಲ್ಲಿ ಕಾಯಂ ಶಿಕ್ಷಕರೇ ಇಲ್ಲ. ಇನ್ನು ಕಿರಿಯ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ 1812 ಮಂಜೂರಾದ ಹುದ್ದೆಗಳಲ್ಲಿ 1356 ಕಾರ್ಯನಿರ್ವಹಿಸುತ್ತಿದ್ದು 456 ಹುದ್ದೆಗಳು ಖಾಲಿಯಾಗಿವೆ. ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ 5849 ಮಂಜೂರಾದ ಹುದ್ದೆಗಳಲ್ಲಿ 4429 ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು 1420 ಖಾಲಿ ಇವೆ. ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 2156 ಮಂಜೂರಾದ ಹುದ್ದೆಗಳಲ್ಲಿ 1589 ಜನರು ಕಾರ್ಯನಿರ್ವಹಿಸುತ್ತಿದ್ದು 567 ಶಿಕ್ಷಕರ ಹುದ್ದೆಗಳು ಖಾಲಿಯಾಗಿವೆ. ಅನುದಾನಿತ ಕಿರಿಯ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿಯೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಶಿಕ್ಷಕರೇ ಇಲ್ಲದೆ ಇರುವ ಶಾಲೆಗಳನ್ನು ಪ್ರಾರಂಭಿಸುವ ಮೊದಲೇ ಇಲಾಖೆ ಮುನ್ನೆಚ್ಚರಿಕೆ ವಹಿಸಬೇಕಿತ್ತು. ಯಾವುದೇ ವ್ಯವಸ್ಥೆ ಮಾಡಿಕೊಳ್ಳದೆ ಶಾಲೆಗಳನ್ನು ಪ್ರಾರಂಭಿಸಲು ಹೊರಟಿರುವುದು ವಿಪರ್ಯಾಸ. ಶೂನ್ಯ ಶಿಕ್ಷಕರಿರುವ ಶಾಲೆಗಳ ಕುರಿತು ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಲು ಸಿದ್ಧರಿಲ್ಲ. ಪರ್ಯಾಯ ವ್ಯವಸ್ಥೆ ಎಂಬುದು ಸಹ ಗೊತ್ತಿಲ್ಲ. ಶಾಲೆ ತೆರೆಯುವರ್ಯಾರು, ಮಕ್ಕಳು ಶಾಲೆಗೆ ಹೋಗಬೇಕೇ ಬೇಡವೇ ಎಂಬುದೆಲ್ಲವೂ ಗೊಂದಲ. ಉಚಿತ ಮತ್ತು ಕಡ್ಡಾಯ ಕಾಯ್ದೆ ಶಿಕ್ಷಣ ಉಲ್ಲಂಘನೆಯೊಂದಿಗೆ ಮಕ್ಕಳ ಹಕ್ಕುಗಳ ಕಾಯ್ದೆಯೂ ಉಲ್ಲಂಘನೆಯಾಗಿದೆ. ಮಗುವಿನ ಶಿಕ್ಷಣ ಹಕ್ಕನ್ನು ಇಲಾಖೆಯೇ ಕಸಿದುಕೊಂಡಂತಾಗಿದೆ. ಶಾಲಾ ಶಿಕ್ಷಣ ಮಾಡುವ ಅವಾಂತರಗಳಿಗೆ ಹೊಣೆ ಯಾರು ಎಂಬುದು ಪ್ರಶ್ನೆಯಾಗಿದೆ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶ್ರೀ ರಾಘವೇಂದ್ರ ಘೀ
ತುಪ್ಪ. ಶ್ರೀ ರಾಘವೇಂದ್ರ ಘೀ. ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202.
ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್ NGO ಕಾಲೋನಿ ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಗ್ರಾಮೀಣ ಹಾಗೂ ನಗರ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ ಕೇವಲ 4,000 ರೂಪಾಯಿ ಫೀಸ್ ತೆಗೆದುಕೊಂಡು ಪ್ರವೇಶ ನೀಡಲಾಗುವುದು. ಅಲ್ಲದೆ ಹಾಸ್ಟೆಲ್ ಸೌಲಭ್ಯ, ವಿದ್ಯಾರ್ಥಿಗಳ ವೇತನ ಸೌಲಭ್ಯ, ಬಸ್ ಸೌಲಭ್ಯ, ಲೈಬ್ರರಿ ಪುಸ್ತಕಗಳ ಸೌಲಭ್ಯ, ಇನ್ನಿತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಸೌಲಭ್ಯ ಮತ್ತು ಸಹಕಾರವನ್ನು ನೀಡಲಾಗುವುದು. ಅಲ್ಲದೆ 100ರಷ್ಟು ಫಲಿತಾಂಶ ನೀಡಲಾಗುವುದು. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನ ಬೇಡ. ನಗರ ಹಾಗೂ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸೌಲಭ್ಯದ ಸಹಾಯವನ್ನು ಪಡೆಯಲು ತಿಳಿಸಿದೆ. ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಫ್ರಮ್ ಜೂನ್ 1st ವೀಕ್. ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಅವಕಾಶ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916 941389 8904 7029. ವಿದ್ಯಾರ್ಥಿನಿಯರಿಗೆ 50% ಪ್ರವೇಶಗಳು ಕಾಯ್ದಿರಿಸಲಾಗಿದೆ. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್ NGO ಕಾಲೋನಿ ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜೂನ್ 4ರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಮತ ಎಣಿಕೆ ಜಿಲ್ಲಾಡಳಿತ ಸಿದ್ಧತೆಯನ್ನು ಪ್ರಾರಂಭಿಸಿದ್ದು, ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಇಂದು ಮತ ಎಣಿಕೆ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರವಾರು ಪ್ರತ್ಯೇಕ ಕೋಣೆಯಲ್ಲಿ ಮತ ಎಣಿಕೆ ನಡೆಯಲಿದ್ದು, ಎಣಿಕೆ ಟೇಬಲ್ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ, ವಿಧಾನಸಭಾ ಕ್ಷೇತ್ರವಾರು ಕೋಣೆಗಳ ನಿಗದಿ ಸೇರಿದಂತೆ ಎಲ್ಲವನ್ನು ಪರಿಶೀಲಿಸಲಾಯಿತು. ಎಣಿಕೆಗೆ ಬೇಕಿರುವ ಸಿಬ್ಬಂದಿಗಳನ್ನು ನಿಯುಕ್ತಿಗೊಳಿಸಲಾಗಿದ್ದು, ಎಣಿಕೆ ಮುನ್ನವೇ ಎಲ್ಲಾ ಸಿದ್ಧತೆಗಳನ್ನು ಪೂರ್ಣಗೊಳಿಸುವಂತೆ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಚಂದ್ರಶೇಖರ್ ನಾಯಕ್ ಸೂಚಿಸಿದರು. ಮತಯಂತ್ರಗಳ ಭದ್ರತಾ ಕೋಣೆಯಿಂದ ವಿಧಾನಸಭಾವಾರು ಪ್ರತ್ಯೇಕ ಸಿಬ್ಬಂದಿಗಳು ಎಣಿಕಾ ಕೇಂದ್ರಕ್ಕೆ ಯಂತ್ರಗಳನ್ನು ತೆಗೆದುಕೊಂಡು ಹೋಗುವುದರಿಂದ ಹಿಡಿದು ಎಣಿಕೆ ದಾಖಲೀಕರಣ ಹಾಗೂ ಪೊಲೀಸ್ ಸಿಬ್ಬಂದಿಗಳ ನಿಯುಕ್ತಿಗೆ ನಿರ್ದೇಶನ ನೀಡಿದರು. ಮತ ಎಣಿಕೆ ಕೇಂದ್ರ ಸುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು, ಜನರು ಕೇಂದ್ರದ ಮುಂದೆ ಜಮಾಗೊಳ್ಳದಂತೆ ನಿಗಾ ವಹಿಸಬೇಕು. ವಿದ್ಯುತ್ ಅಡ್ಡಿಯಾಗದಂತೆ ಜೆಸ್ಕಾಂ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಅಶೋಕ್ ದುಡುಗುಂಟಿ, ಸಹಾಯಕ ಆಯುಕ್ತ ಸಂಪಗಾವಿ, ಜೆಸ್ಕಾಂ, ಕಂದಾಯ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ, SSRG ಮಹಿಳಾ ಕಾಲೇಜಿನಲ್ಲಿ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯ ಸಮಾರಂಭವನ್ನು ಡಾ. ಪ್ರಜ್ವಲ್ ಕುಮಾರ್, ತಾಲೂಕು ಆರೋಗ್ಯ ಅಧಿಕಾರಿಗಳು, ಅಮರೇಶ್ ಕಾಲೇಜು ಪ್ರಾಂಶುಪಾಲರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಪ್ರಜ್ವಲ್ ಕುಮಾರ್ ಮಾತನಾಡಿ, ಈ ವರ್ಷದ ಘೋಷವಾಕ್ಯ ಮುಟ್ಟು ಸ್ನೇಹಿ ಜಗತ್ತಿಗಾಗಿ ಎಂಬ ಹೆಸರಿನಲ್ಲಿ ಘೋಷವಾಕ್ಯದ ವಿವರಣೆ ನೀಡಿದರು. ಹದಿಹರೆಯದವರಲ್ಲಿ ಆಗುವ ದೈಹಿಕ ಮಾನಸಿಕ ಬದಲಾವಣೆಗಳ ಬಗ್ಗೆ ತಿಳಿಸಿದರು. ಋತುಚಕ್ರವಾಗುವುದರಿಂದ ಕಿಶೋರಿಯರು ರಕ್ತಹೀನತೆಗೆ ಒಳಗಾಗುತ್ತಾರೆ. ಆದ್ದರಿಂದ ನಿತ್ಯ ಸಮತೋಲಿತ ಪೌಷ್ಟಿಕ ಆಹಾರ ಸೇವಿಸಿ ಆರೋಗ್ಯ, ವ್ಯಾಯಾಮ, ಯೋಗಾಭ್ಯಾಸ ಮಾಡಬೇಕು.
ಕಬ್ಬಿಣಾಂಶವುಳ್ಳ ಮಾತ್ರೆಗಳನ್ನು ಸೇವಿಸಬೇಕು. ಋತುಸ್ರಾವ ಸಮಯದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಋತುಚಕ್ರದ ಸಮಯದಲ್ಲಿ ಹೊಟ್ಟೆ ನೋವು, ಸೊಂಟ ನೋವು, ವಾಂತಿ, ತಲೆಸುತ್ತು ಬರಬಹುದು. ಇದು ಸಾಮಾನ್ಯ ತೊಂದರೆ. ಇದಲ್ಲದೆ ಹೆಚ್ಚು ತೊಂದರೆ ಇದ್ದರೆ ವೈದ್ಯರನ್ನು ಸಂಪರ್ಕಿಸಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸರೋಜಾ ಕೆ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು, ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ಆರ್ಕೆಎಸ್ಕೆ ಆಪ್ತ ಸಮಾಲೋಚಕರು, ಸಿದ್ದಮ್ಮ, ಜ್ಯೋತಿ, ಆರ್ಕೆಎಸ್ಕೆ ಜಿಲ್ಲಾ ಸಂಯೋಜಕರು, ವಿದ್ಯಾರ್ಥಿಗಳು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಮೈಕ್ರೋ ಅಬ್ಸರ್ವರ್ಗಳಿಗೆ ತರಬೇತಿ ಕಾರ್ಯಾಗಾರ. ಏಜೆಂಟರ ಸಮ್ಮುಖದಲ್ಲಿ ಮತಪೆಟ್ಟಿಗೆ ಪರಿಶೀಲಿಸಿ ದುಡುಗುಂಟಿ. ಕರೇಕಲ್ ಅಕ್ರಮ ಮರಳು ಸಂಗ್ರಹ ಅಡ್ಡೆ ಮೇಲೆ ದಾಳಿ. ಕೃಷ್ಣಾ ನದಿ ದಡದಲ್ಲಿ 30 ಟಿಪ್ಪರ್ ಅಕ್ರಮ ಮರಳು ಸಂಗ್ರಹ. ಜಿಲ್ಲೆ 160 ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಶಾಲೆ ಬೀಗ ತೆಗೆಯಲು ಯಾರೂ ಇಲ್ಲದ ಸ್ಥಿತಿ. ಜೂನ್ 4ರಂದು ಲೋಕಸಭಾ ಚುನಾವಣೆ ಮತ ಎಣಿಕೆ ಸಿದ್ಧತೆ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್. ಮತ್ತು ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ. ಮುಟ್ಟಿನ ಬಗ್ಗೆ ಇರಲಿ ಕಾಳಜಿ. ಡಾಕ್ಟರ್ ಪ್ರಜ್ವಲ್ ಕುಮಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳಲ್ಲಿ ಮತ್ತೆ ಭೇಟಿಯಾಗೋಣ. ವಾರ್ತೆಗಳನ್ನು ಕಳುಹಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ. ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300.